ಅತಿಯಾದ ಮದ್ಯಪಾನದಿಂದಾಗಿ ಲಿವರ್ ಸೋಂಕಿಗೆ ಒಳಗಾಗಿದ್ದ ವ್ಯಕ್ತಿಯೊಬ್ಬರು ಪತ್ನಿ ಮದ್ಯ ಕೊಡಿಸಿಲ್ಲ ಎಂದು ಮನನೊಂದು ಆತ್ಮಹತ್ಯೆಗೆ ಶರಣಾದ ವಿಲಕ್ಷ ಘಟನೆಯೊಂದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದ್ರಾ ಚರ್ಚ್ ವಾರ್ಡ್ನಲ್ಲಿ ಸಂಭವಿಸಿದೆ. ಮೃತ ವ್ಯಕ್ತಿಯನ್ನ 49 ವರ್ಷದ ಆಟೋ ಚಾಲಕ ಡುಮ್ಮಿಂಗ್ ಮನ್ವೆಲ್ ರೋಡ್ರಿಗ್ಸ್ ಎಂದು ಗುರುತಿಸಲಾಗಿದೆ. ಆಟೋ ಚಾಲಕನಾಗಿದ್ದ ಡುಮ್ಮಿಂಗ್ ಅತಿಯಾದ ಮದ್ಯದ ಚಟ ಹೊಂದಿದ್ದರು. ವಿಪರೀತ ಮದ್ಯದ ಸೇವನೆಯಿಂದಾಗಿ ಅವರ ಲಿವರ್ ಸೋಂಕಿಗೆ ಒಳಗಾಗಿದ್ದು ಕುರ್ನಿಪೇಟೆಯ ಆಯುರ್ವೇದದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರು. ಮದ್ಯ ಸೇವನೆ ಮಾಡಿದರೆ ಜೀವಕ್ಕೆ ಅಪಾಯವಿದೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡದಂತೆ ವೈದ್ಯರು ಡುಮ್ಮಿಂಗ್ಗೆ ಎಚ್ಚರಿಕೆ ನೀಡಿದ್ದರು. ಆದರೆ ಎಷ್ಟೇ ಅನಾರೋಗ್ಯವಾಗಿದ್ದರೂ ಡುಮ್ಮಿಂಗ್ ಮಾತ್ರ ಎಣ್ಣೆ ಮೇಲಿನ ಮೋಹ ಒಂಚೂರು ಬಿಟ್ಟಿರಲಿಲ್ಲ. ವೈದ್ಯರ ಮಾತಿನಂತೆ ಡುಮ್ಮಿಂಗ್ ಪತ್ನಿ ಅನಿತಾ ನಜರೇತ್ ಪತಿ ಮದ್ಯಪಾನ ಮಾಡದಂತೆ ನಿಗಾ ವಹಿಸಿದ್ದರು. ಪತಿ ಎಷ್ಟೇ ಒತ್ತಾಯ ಮಾಡಿದ್ರೂ ಅನಿತಾ ಡುಮ್ಮಿಂಗ್ಗೆ ಮದ್ಯಪಾನಕ್ಕೆ ಅವಕಾಶ ನೀಡುತ್ತಿರಲಿಲ್ಲ. ತನಗೆ ಮದ್ಯಪಾನ ಮಾಡಲು ಪತ್ನಿ ಬಿಡುತ್ತಿಲ್ಲ ಎಂದು ಬೇಸರಗೊಂಡಿದ್ದ ಡುಮ್ಮಿಂಗ್ ಕದ್ರದ ಆಸ್ಪತ್ರೆಯಿಂದ ಬೆಳ್ಳಂಬೆಳಗ್ಗೆ ಯಾರಿಗೂ ಹೇಳದೆ ಸೀದಾ ಮನೆಗೆ ಎದ್ದು ಬಂದಿದ್ದಾರೆ. ಮನೆಯ ಅಂಗಳದಲ್ಲಿಯೇ ಶೆಡ್ಡಿನ ಜಂತಿಗೆ ಕೇಬಲ್ ವೈರ್ನಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕುಟುಂಬಸ್ಥರು ಮನೆಯಿಂದ ಹೊರಬಂದು ನೋಡಿದಾಗಲೇ ಪ್ರಕರಣ ಹೊರಬಂದಿದೆ. ಈ ಸಂಬಂಧ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.